ಮಂಗಳ ಅಂದರೆ ವೇಗ, ರಾಹು ಅಂದರೆ ಭ್ರಮೆ. ಈ ಮಂಗಳ ಮತ್ತು ರಾಹು ಸಂಬಂಧದಿಂದ ಉಂಟಾಗ್ತಾ ಇದೆ ಅಂಗಾರಕ ಯೋಗ. ವಾಯು ತತ್ವದಲ್ಲಿ ಈ ಯೋಗ ಗಾಳಿಯಲ್ಲಿ ಹರಡಬಹುದು ರೋಗ, ತಾಂತ್ರಿಕ ಲೋಕದಲ್ಲಿ ಆವೇಗ, ಅಪಘಾತ ಅವಘಡಗಳ ಸಂಯೋಗ. ಎಸ್, ಇದು ಕುಜ ಮತ್ತು ರಾಹುವಿನ ಒಂದು ಸಂಯೋಗದಿಂದ ಈ ಯೋಗ ಕ್ರಿಯೇಟ್ ಆಗ್ತಾ ಇದೆ. ಫೆಬ್ರವರಿ 23ನೇ ತಾರೀಕು ಮಕರ ರಾಶಿಯಿಂದ ಕುಂಭರಾಶಿಗೆ ಕುಜ ಪ್ರವೇಶ ಪಡೀತಾರೆ. ಅದು ಅವರದೇ ನಕ್ಷತ್ರದಲ್ಲಿ ಅಂದರೆ ಧನಿಷ್ಠ ನಕ್ಷತ್ರದಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ. ಹಾಗಾಗಿ ಕುಜನಿಗೆ ಮತ್ತಷ್ಟು ಬಲ ಬಂತು. ಇನ್ನು ಅದೇ ರಾಶಿಯಲ್ಲಿ ಅಂದರೆ ಕುಂಭರಾಶಿಯಲ್ಲಿ ರಾಹು ಶತಭಿಷ ನಕ್ಷತ್ರದಲ್ಲಿ ಸಂಚರಿಸ್ತಾ ಇದ್ದಾರೆ. ಹಾಗಾಗಿ ರಾಹುವಿಗೂ ಮತ್ತಷ್ಟು ಬಲ ಜಾಸ್ತಿಯಾಗಿದೆ. ಹಾಗಾಗಿ ಈ ಯೋಗ ತುಂಬ ಎಫೆಕ್ಟಿವ್ ಆಗಿ ಎಲ್ಲರ ಬದುಕಿನಲ್ಲೂ ಬಂದು ಹೋಗುತ್ತೆ. ಅಂದರೆ ಎಚ್ಚರ ತಪ್ಪಿದರೆ ಅಪಾಯ, ಅರಿತು ನಡೆದರೆ ಇದರಿಂದ ಯಶಸ್ಸಿನ ಪಥ ಖಂಡಿತ ಆಗೇ ಆಗುತ್ತೆ. ಸೊ ಹಾಗಾಗಿ ನೀವು ಎಲ್ಲೆಲ್ಲಿ ಎಚ್ಚರ ವಹಿಸಬೇಕು, ಯಾವ್ಯಾವ ಕ್ಷೇತ್ರದಲ್ಲಿ ಎಚ್ಚರ ವಹಿಸಬೇಕು ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ತಿಳ್ಕೊಳ್ತೀರಾ. ಮೊದಲನೇದಾಗಿ ಇದು ವಾಯು ತತ್ವದಲ್ಲಿ ಅಂದರೆ ಕುಂಭರಾಶಿಯಲ್ಲಿ ಈ ಒಂದು ಯೋಗ ಕ್ರಿಯೇಟ್ ಆಗ್ತಾ ಇರೋದ್ರಿಂದ ಗಾಳಿಯಲ್ಲಿ ಸೋಂಕು ಹರಡುವುದು ಜಾಸ್ತಿ ಆಗುತ್ತೆ. ವೈದ್ಯಕೀಯ ಕ್ಷೇತ್ರದಲ್ಲಿ ಸಂಶೋಧನೆಗಳು ಜಾಸ್ತಿ ಆಗುತ್ತೆ. ಹೊಸ ರೀತಿಯ ಔಷಧಿ ಇಂಟ್ರೊಡ್ಯೂಸ್ ಆಗಬಹುದು. ಕೃಷಿ ಕ್ಷೇತ್ರದಲ್ಲಿ ಹೆಚ್ಚಿನ ಡೆವಲಪ್ಮೆಂಟ್ಸ್ ಇದೆ. ಸಾಫ್ಟ್ವೇರ್ ಕ್ಷೇತ್ರದಲ್ಲಿ ಹೆಚ್ಚಿನ ಡೆವಲಪ್ಮೆಂಟ್ಸ್ ಇದೆ. ಮೀಡಿಯಾ ಕ್ಷೇತ್ರದಲ್ಲಿ ಹೆಚ್ಚಿನ ಡೆವಲಪ್ಮೆಂಟ್ಸ್ ಇದೆ. ಇದು ಒಂದು ರೀತಿಯ ಒಳ್ಳೆಯ ವಿಚಾರಗಳು. ಅದೇ ರೀತಿ ಈ ವಾಯುಯಾನ ಅಂದರೆ ವಿಮಾನ ಪ್ರಯಾಣದಲ್ಲಿ ಹೆಚ್ಚಿನ ಅಪಘಾತಗಳು ಅವಘಡಗಳು ಸಂಭವಿಸಬಹುದು. ಸ್ಪೆಷಲಿ ಪ್ರಭಾವಿ ರಾಜಕಾರಣಿಗಳು, ಬಿಸ್ನೆಸ್ ಮ್ಯಾನ್ಗಳು ಯಾರ್ಯಾರು ವಿಮಾನಯಾನವನ್ನು ಈ ಒಂದು ಪೀರಿಯಡಲ್ಲಿ ಮಾಡ್ತೀರಾ ಎಚ್ಚರ ವಹಿಸೋದು ತುಂಬ ಒಳ್ಳೆಯದು. ಅಥವಾ ಸ್ಕಿಪ್ ಮಾಡಲೇಬೇಕಾದ ಪರಿಸ್ಥಿತಿ ಬರಬಹುದು. ಸ್ಕಿಪ್ ಮಾಡಿಬಿಟ್ರೆ ಅದೇ ನಿಮಗೆ ಒಳ್ಳೆಯದು. ಸ್ಪೆಷಲಿ 23ನೇ ತಾರೀಕಿಂದ ಮಾರ್ಚ್ 5ನೇ ತಾರೀಕುವರೆಗೂ ಈ ಪೀರಿಯಡ್ ಇದೆಯಲ್ಲ ತುಂಬ ಡೇಂಜರ್. ಯಾಕೆಂದರೆ ಮಂಗಳ ಮತ್ತು ರಾಹು ತುಂಬ ಹತ್ತಿರ ಅಂದರೆ ಡಿಗ್ರಿ ವೈಸ್ ತುಂಬ ಹತ್ತಿರದಲ್ಲಿ ಇರುತ್ತದೆ. ಪ್ರಭಾವ ಜಾಸ್ತಿ ಇರುತ್ತದೆ. ರಾಹು ತಾಂತ್ರಿಕ ದೋಷವನ್ನು ತಂದರೆ ಕುಜ ಆತುರದ ನಿರ್ಧಾರಗಳನ್ನು ತರ್ತಾರೆ. ಹಾಗಾಗಿ ಈ ವಿಮಾನ ಪ್ರಯಾಣದಲ್ಲಿ ದೋಷಗಳು ಉಂಟಾಗಿ ಅಪಘಾತಗಳಾಗಬಹುದು, ಅವಘಡಗಳಾಗಬಹುದು. ಸೊ ಎಚ್ಚರ ವಹಿಸಿ. ಈಗ ಆಲ್ರೆಡಿ ಅದರ ಒಂದಷ್ಟು ಸೂಚನೆಗಳು ಸಿಗ್ತಾ ಇದೆ. ಹಾಗಾಗಿ ಈ ಪೀರಿಯಡ್ ನಾನು ಏನು ಹೇಳಿದ್ದೀನಲ್ಲ ಮಾರ್ಚ್ 5ರವರೆಗೂ 23ರಿಂದ ಮಾರ್ಚ್ 5ವರೆಗೂ ತುಂಬ ಡೇಂಜರ್ ಇದೆ. ಸೊ ವಿಮಾನ ಪ್ರಯಾಣವನ್ನು ನೀವು ಕ್ಯಾನ್ಸಲ್ ಮಾಡೋದು ತುಂಬ ಒಳ್ಳೆಯದು. ಅದೇ ರೀತಿ ಇದು ನೆಟ್ವರ್ಕ್ ಸ್ಥಾನ ಆಗಿರೋದ್ರಿಂದ ಒಳ್ಳೆಯವರು ಪರಿಚಯ ಆಗ್ತಾರೆ, ಕೆಟ್ಟವರು ಪರಿಚಯ ಆಗ್ತಾರೆ. ಸೊ ಒಳ್ಳೆಯವರಿಂದ ಲಾಭ ಇದೆ, ಬಟ್ ಕೆಟ್ಟ ವ್ಯಕ್ತಿಗಳಿಂದ ನಿಮ್ಮ ಮಾನಹಾನಿ, ಧನಹಾನಿ ಖಂಡಿತ ಆಗೇ ಆಗುತ್ತೆ. ಹಾಗಾಗಿ ಈ ಹನಿ ಟ್ರ್ಯಾಪ್ನಂತಹ ಪ್ರಕರಣಗಳು ಈ ಒಂದು ಪೀರಿಯಡಲ್ಲಿ ಜಾಸ್ತಿ ಆಗುತ್ತೆ. ಯಾಕೆಂದರೆ ಇಲ್ಲಿ ಶುಕ್ರ ಬೇರೆ ಸೇರಿಕೊಂಡಿದ್ದಾರೆ, ಬುಧ ಇದ್ದಾರೆ, ರಾಹು ಇದ್ದಾರೆ, ರವಿ ಇದ್ದಾರೆ. ಹಾಗಾಗಿ ಈ ಮಾನಹಾನಿ ಅಥವಾ ಗುಪ್ತ ಸಂಬಂಧಗಳು ಹೊರಗಡೆಗೆ ಬರೋದು, ಹೆಣ್ಮಕ್ಳಿಂದ ತೊಂದರೆನೂ ಇದೆ, ಜೊತೆಗೆ ಲಾಭವೂ ಇದೆ. ಸೊ ನಾವು ಹೇಗೆ ಬಳಸ್ಕೊಳ್ತೀವಿ ಅನ್ನೋದರ ಮೇಲೆ ಇಲ್ಲಿಯ ವಿಚಾರಗಳು ನಿಂತಿರ್ತವೆ. ಸೊ ಹಾಗಾಗಿ ಇದರ ಕಡೆ ಹೆಚ್ಚಿನ ಗಮನ ಇರಲಿ. ಸೊ ಓವರಾಲ್ ಈ ಒಂದು ಹವಾಮಾನ ವೈಪರೀತ್ಯದಿಂದ ಬೇರೆ ಬೇರೆ ಥರದ ತೊಂದರೆಗಳು ಎದುರಾಗ್ತದೆ. ವಿಮಾನಯಾನವನ್ನು ಕಡ್ಡಾಯವಾಗಿ ಕ್ಯಾನ್ಸಲ್ ಮಾಡಬೇಕು. ಇನ್ನು ನಾವು ಬಳಸುವ ವೆಹಿಕಲ್ಗಳನ್ನು ಪದೇ ಚೆಕ್ ಮಾಡಿ ಬಳಸಬೇಕು. ಒಂದಲ್ಲ ಎರಡಲ್ಲ 3 ಬಾರಿ ಚೆಕ್ ಮಾಡಿ. ಬ್ರೇಕ್, ಟೈರ್, ಇಂಜಿನ್ ಎಲ್ಲವನ್ನು ಚೆಕ್ ಮಾಡಿ ನೀವು ಪ್ರಯಾಣವನ್ನು ಮಾಡಬೇಕಾಗತ್ತೆ. ದೂರದ ಪ್ರಯಾಣಗಳನ್ನು ಕ್ಯಾನ್ಸಲ್ ಮಾಡಿ. ಹತ್ತಿರದ ಪ್ರಯಾಣಗಳಿದ್ದರೆ ತುಂಬ ಎಚ್ಚರಿಕೆಯಿಂದ ಹೋಗಿ ಬನ್ನಿ. ಯಾಕೆ ಅಂದರೆ ರಕ್ತಕಾರಕ ಕುಜ ಮತ್ತು ರಾಹು ಟೆಕ್ನಿಕಲ್ ದೋಷಗಳನ್ನು ಕೊಟ್ಟು ನಿಮಗೆ ಅಪಘಾತಗಳನ್ನು ತಂದು ಒಡ್ಡಬಹುದು. ಸೊ ಅಪಘಾತಗಳಾಗಬಹುದು. ಅದರಿಂದ ದೂರ ಇರಬೇಕು ಅಂದರೆ ಪ್ರಯಾಣವನ್ನು ಕ್ಯಾನ್ಸಲ್ ಮಾಡೋದು ಒಳ್ಳೆಯದು. ಇನ್ನು ಹೂಡಿಕೆ ಅಂತ ವಿಚಾರಗಳು ಬಂದಾಗ ಆತುರದ ನಿರ್ಧಾರಗಳು ಬೇಡ. ಯಾಕೆಂದರೆ ಕುಜ ಅದನ್ನು ತೋರಿಸ್ತಾರೆ. ಆತುರದ ನಿರ್ಧಾರದಿಂದ ನಿಮ್ಮ ಹೂಡಿಕೆ ಲೆಕ್ಕಾಚಾರ ಎಲ್ಲ ತಪ್ಪಾಗಿ ಹಣ ಗಳಿಕೆಯಲ್ಲಿ ಸ್ವಲ್ಪ ಲಾಸಸ್ಸನ್ನು ನೀವು ನೋಡಬೇಕಾಗುತ್ತೆ. ಅಲ್ಲಿ ಎಚ್ಚರಿಕೆ ಇರಲಿ. ಸೊ ಯಾವ ಕ್ಷೇತ್ರ ಭೂಮಿಗೆ ಬರುತ್ತೆ ಅನ್ನೋದು ನಿಮಗೆ ಗೊತ್ತಾಗಿದೆ. ಅದರಲ್ಲಿ ಸ್ವಲ್ಪ ಲೆಕ್ಕಾಚಾರ ಹಾಕಿ ಹೂಡಿಕೆ ಮಾಡಿ ಹೆಚ್ಚಿನ ಲಾಭ ಗಳಿಸ್ಬೋದು. ಇನ್ನು ಆರೋಗ್ಯದ ವಿಚಾರ ಅಂತ ಬಂದಾಗ ಎಲ್ಲರಿಗೂ ಈ BP ಸಮಸ್ಯೆ ಹೆಚ್ಚಾಗಬಹುದು. ಸೊ BPಯಲ್ಲಿ ಯಾರ್ಯಾರು ತೊಂದರೆಯನ್ನು ಅನುಭವಿಸ್ತಾ ಇದ್ದೀರಾ ಈಗ ಆಲ್ರೆಡಿ ನೀವು ಹೆಚ್ಚಿನ ಕೇರ್ ಮಾಡಲೇಬೇಕು. ಅದೇ ರೀತಿ ಈ ಕಿಬ್ಬೊಟ್ಟೆ, ಎದೆಗೆ ಸಂಬಂಧಪಟ್ಟಂತಹ ವಿಚಾರಗಳಲ್ಲೂ ಕೂಡ ತುಂಬ ತೊಂದರೆಗಳು ಬರಬಹುದು. ಉಸಿರಾಟದ ತೊಂದರೆಗಳು ಹೆಚ್ಚಾಗಬಹುದು. ಅದರ ಕಡೆ ಗಮನ ಇರಲಿ. ಇದೆಲ್ಲ ಜನರಲ್. ಇನ್ನು ರಾಶಿ ವೈಸ್ ನಾವು ನೋಡಬೇಕಾದ್ರೆ ಬೇರೆ ಬೇರೆ ಥರದ ಫಲಗಳು ಬರ್ತವೆ. ಮೊದಲನೇದಾಗಿ ಮೇಷರಾಶಿಗೆ 11ನೇ ಮನೆಯಲ್ಲಿ ಈ ಒಂದು ಯೋಗ ಕ್ರಿಯೇಟ್ ಆಗ್ತದೆ. 11ನೇ ಮನೆ ಅಂದರೆ ಅದು ನಮ್ಮ ಲಾಭಸ್ಥಾನ, ನೆಟ್ವರ್ಕ್, ಆಸೆಗಳನ್ನು ಪೂರೈಸಿಕೊಳ್ಳುವ ಸ್ಥಾನ. ಹಾಗಾಗಿ ಇಲ್ಲಿ ಒಬ್ಬರು ಹೊಸ ವ್ಯಕ್ತಿ ನಿಮಗೆ ಪರಿಚಯ ಆಗ್ತಾರೆ. ಅದು ಒಬ್ಬ ಪ್ರಭಾವಿ ವ್ಯಕ್ತಿಯಾಗಿರ್ತಾರೆ, ದೊಡ್ಡ ವ್ಯಕ್ತಿಯಾಗಿರ್ತಾರೆ.
ಅವರ ಪರಿಚಯದಿಂದ ನಿಮ್ಮ ಬಿಸ್ನೆಸ್ಸಲ್ಲಿ ಇಂಪ್ರೂವ್ಮೆಂಟ್ಸ್ ಇರುತ್ತೆ, ಕೆಲಸ ಮಾಡ್ತಾಯಿದ್ರೆ ಆ ಕ್ಷೇತ್ರದಲ್ಲೂ ಇಂಪ್ರೂವ್ಮೆಂಟ್ಸ್ ಇರುತ್ತೆ. ಸೊ ಹಾಗಾಗಿ ಪರಿಚಯ ಆಗುವ ವ್ಯಕ್ತಿಯಿಂದ ಒಳ್ಳೆಯದೇ ಕಾದಿದೆ. ಇನ್ನು ಸೋಷಿಯಲ್ ಮೀಡಿಯಾ ಏನಾದ್ರು ನೀವು ಬಳಸ್ತಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ಯಾರಾದರೂ ಅಪರಿಚಿತರು ಪರಿಚಯ ಆದರೆ ಅವರ ಬಗ್ಗೆ ಎಚ್ಚರ ಇರಲಿ. ಸ್ಪೆಷಲಿ ಹೆಣ್ಣು ನಿಮಗೆ ತೊಂದರೆ ಕೊಡಬಹುದು. ಹನಿ ಟ್ರ್ಯಾಪ್ನಂತಹ ಪ್ರಕರಣಗಳಲ್ಲಿ ನೀವು ಜಾಸ್ತಿ ಸಿಗಾಕೊಳ್ಬೋದು, ಅದರ ಕಡೆ ಗಮನ ಇರಲಿ. ಹೆಣ್ಣುಮಕ್ಕಳು ಅಷ್ಟೇ, ಗಂಡು ಮಕ್ಕಳು ನಿಮಗೆ ತೊಂದರೆ ಆಗಬಹುದು. ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಪರಿಚಯ ಆಗುವಂತಹ ಗಂಡು ಮಕ್ಕಳಿಂದ ನಿಮಗೆ ಮಾನಹಾನಿ ಆಗಬಹುದು, ಅವರಿಂದ ತೊಂದರೆ ಆಗಬಹುದು. ನೀವು ಕೂಡ ಅದರ ಬಗ್ಗೆ ಎಚ್ಚರ ವಹಿಸಲೇಬೇಕು. ಇನ್ನು ಮೇಷರಾಶಿಯ ರಾಜಕಾರಣಿಗಳು ತುಂಬ ಎಚ್ಚರಿಕೆಯಿಂದ ಇರಬೇಕು. ಸ್ಪೆಷಲಿ ಹನಿ ಟ್ರ್ಯಾಪ್ನಂತಹ ಪ್ರಕರಣಗಳು ನಿಮ್ಮನ್ನೇ ಹುಡ್ಕೊಂಡು ಬರ್ತವೆ. ನಿಮ್ಮ ಸುತ್ತಮುತ್ತಲಿನವರೇ ನಿಮಗೆ ಈ ಒಂದು ಪ್ರಯೋಗ ಮಾಡಿ ನಿಮ್ಮ ಮಾನಹಾನಿ ಧನಹಾನಿ ಎಲ್ಲವನ್ನ ಮಾಡಬೇಕು ಅಂತ ಟಾರ್ಗೆಟ್ ಮಾಡ್ಕೊಂಡಿರ್ತಾರೆ. ಅವ್ರ ಬಗ್ಗೆ ಎಚ್ಚರವಾಗಿರಿ. ಅದೇ ರೀತಿ ಸೋಷಿಯಲ್ ಮೀಡಿಯಾವನ್ನು ಚೆನ್ನಾಗಿ ಬಳಸ್ಕೊಂಡ್ರೆ ನಿಮ್ಮ ಪ್ರೊಫೈಲ್ ಇನ್ನೊಂದು ಲೆವೆಲ್ಗೆ ಹೋಗುತ್ತೆ. ನಿಮ್ಮ ವಿಚಾರಗಳು ನಿಮ್ಮ ಕ್ಷೇತ್ರದ ಜನಕ್ಕೆ ಹೆಚ್ಚಾಗಿ ತಲುಪುತ್ತೆ. ಅದರ ಕಡೆ ಗಮನ ಕೊಡಿ. ನಾನು ಮೊದಲೇ ಹೇಳಿದ್ದೀನಿ, ವಿಮಾನಯಾನ ಯಾವ ರಾಜಕಾರಣಿಗಳಿಗೂ ಬೇಡ. ಸ್ಪೆಷಲ್ ಆಗಿ ಮೇಷರಾಶಿಯ ರಾಜಕಾರಣಿಗಳಿಗೆ ಈ ಪಿರಿಯಡ್ ವಿಮಾನಯಾನ ಬೇಡ. ಏನಾದರೂ ಪ್ಲ್ಯಾನ್ ಆಗಿದ್ದರೆ ದಯವಿಟ್ಟು ಕ್ಯಾನ್ಸಲ್ ಮಾಡ್ಕೊಳ್ಳಿ. ಯಾಕೆಂದರೆ ಈ ಪಿರಿಯಡ್ ಇದೆಲ್ಲ 23ರಿಂದ 5ನೇ ತಾರೀಕು ಒಳಗಡೆ ಡೆಫಿನೆಟ್ಲಿ ಪ್ರಯಾಣ ಮಾಡೋದು ಬೇಡವೇ ಬೇಡ. ಅಪಘಾತಗಳು ಹೆಚ್ಚಿವೆ. ಇನ್ನು ನೀವೇನಾದರೂ ಈ ಹಿಂದೆ ಹಗರಣಗಳಲ್ಲಿ ಭಾಗಿಯಾಗಿದ್ದರೆ ಅದು ಬೆಳಕಿಗೆ ಬರುತ್ತೆ, ಅದನ್ನು ತಡೆಯೋಕ್ಕಾಗಲ್ಲ. ಹೊಸ ಪ್ರಕರಣಗಳಲ್ಲೂ ಕೂಡ ನೀವು ಭಾಗಿಯಾಗಕ್ಕೆ ಹೋಗಬೇಡಿ. ಇನ್ನು ನಿಮ್ಮ ಮೈಂಡಲ್ಲಿ ಈಗ ಕೆಟ್ಟದ್ದನ್ನು ಯೋಚನೆ ಮಾಡಬೇಡಿ. ನೀವೇನೇ ಯೋಚನೆ ಮಾಡಿದ್ರೂ ಅದು ನಿಮಗೆ ಮುಂದಿನ ದಿನಗಳಲ್ಲಿ ಬ್ಯಾಡ್ ನೇಮ್ ತಂದು ಕೊಟ್ಬಿಡುತ್ತೆ. ಸೊ ರಾಜಕಾರಣಿಗಳು ಎಚ್ಚರಿಕೆಯಿಂದ ಇರಬೇಕು. ಈಗ ಹೂಡಿಕೆ, ಯಾಕೆಂದರೆ ಹೂಡಿಕೆ ಸ್ಥಾನಕ್ಕೂ ಕುಜನ ದೃಷ್ಟಿ ಇದೆ. ಸೊ ಕುಜನ ದೃಷ್ಟಿ ಇರೋದ್ರಿಂದ 5ನೇ ಮನೆಗೆ ಎಲ್ಲೋ ಒಂದು ಕಡೆ ನಿಮ್ಮ ಆತುರದ ನಿರ್ಧಾರ ಇಲ್ಲಿ ನಿಮಗೆ ಹೆಚ್ಚಿನ ಹಣವನ್ನು ಲಾಸ್ ಮಾಡಬಹುದು. ಸರಿಯಾಗಿ ಕ್ಯಾಲ್ಕುಲೇಟ್ ಮಾಡಿ ನೀವು ಹೂಡಿಕೆಯನ್ನು ಮಾಡಿದರೆ ಹೆಚ್ಚಿನ ಧನ ಲಾಭವೂ ಇದೆ. ಅಂದರೆ ದಿಢೀರ್ ದೊಡ್ಡ ಮಟ್ಟದ ಲಾಭವೂ ಸಿಗುತ್ತೆ. ಬಟ್ ಆತುರದ ನಿರ್ಧಾರವನ್ನು ಕುಜ ಇಂಡಿಕೇಟ್ ಮಾಡೋದರಿಂದ ಸ್ವಲ್ಪ ಸಮಾಧಾನದಿಂದ ತಾಳ್ಮೆಯಿಂದ ಯೋಚನೆ ಮಾಡಿ ಹೂಡಿಕೆಯನ್ನು ಮಾಡಿದ್ರೆ ಹಣ ಗಳಿಕೆ ತುಂಬ ಚೆನ್ನಾಗಿರುತ್ತೆ. ಇನ್ನು 5ನೇ ಮನೆ ಮಕ್ಕಳು ಮತ್ತು ಪ್ರೀತಿ ಪ್ರೇಮದ ವಿಚಾರವನ್ನು ತಿಳಿಸುತ್ತೆ. ಸೊ ಮಕ್ಕಳಿಗೂ ಈ ಗಾಳಿಯಲ್ಲಿ ಹರಡುವಂತಹ ಸೋಂಕು ಜಾಸ್ತಿ ಆಗ್ಬೋದು. ಅವರ ಆರೋಗ್ಯದ ಕಡೆ ಗಮನ ಕೊಡಿ. ಅದೇ ರೀತಿ ಪ್ರೀತಿ ಪ್ರೇಮ ಇಲ್ಲಿ ಮಾತಿನ ಚಕಮಕಿ ನಡೆದು ಆತುರದ ನಿರ್ಧಾರಗಳನ್ನು ತೆಗೆದುಕೊಂಡು ನಿಮ್ಮ ಪ್ರೀತಿಯನ್ನು ಬ್ರೇಕಪ್ ಮಾಡ್ಕೊಳ್ಬೇಡಿ. ಇದು ಈ ಪಿರಿಯಡ್ ಅಷ್ಟೇ, ಅದಾದಮೇಲೆಲ್ಲ ಸರಿ ಇರುತ್ತೆ. ಸೊ ಎಚ್ಚರ ವಹಿಸಿ. ಇನ್ನು ರೋಗಸ್ಥಾನಕ್ಕೂ ಕುಜನ ದೃಷ್ಟಿ ಇರೋದರಿಂದ ಈ BP ಸಮಸ್ಯೆಯಲ್ಲಿ ಯಾರ್ಯಾರು ಬಳಲ್ತಾ ಇದ್ದೀರಾ ನೀವು ಎಚ್ಚರಿಕೆಯಿಂದ ಇರಬೇಕು. ಈಗಲೇ ಅದರ ಬಗ್ಗೆ ಮೆಡಿಕೇಷನ್ ಮಾಡ್ಕೊಳ್ಳಿ. ಸೊ ಎಚ್ಚರ ವಹಿಸ್ಕೊಳ್ಳಿ. ಅದೇ ರೀತಿ ಶಸ್ತ್ರಚಿಕಿತ್ಸೆಗೆ ಏನಾದರೂ ಮುಂದಾಗ್ತಾ ಇದ್ದರೆ ಈ ಪಿರಿಯಡ್ ಸ್ವಲ್ಪ ನಿಮಗೆ ತೊಂದರೆಗಳಾಗಬಹುದು. ಯಾಕೆಂದರೆ ರಾಹು ಇನ್ಫೆಕ್ಷನ್ನ ಜಾಸ್ತಿ ಮಾಡ್ತಾರೆ. ಫೆಬ್ರವರಿ 23ನೇ ತಾರೀಕು ಒಳಗಡೆ ನೀವು ಶಸ್ತ್ರಚಿಕಿತ್ಸೆಗೆ ಮುಂದಾದರೆ ನಿಮಗೆ ಅದರಿಂದ ಹೊಳಿತು. 23ನೇ ತಾರೀಕು ನಂತರ ಮುಂದಾದರೆ ಸ್ವಲ್ಪ ಎಫೆಕ್ಟ್ ಆಗುತ್ತೆ. ಯಾಕೆಂದರೆ ರಾಹು ಇನ್ಫೆಕ್ಷನ್ನ ತೋರಿಸೋದ್ರಿಂದ ಗಾಯ ವಾಸಿ ಆಗೋದು ಲೇಟ್ ಆಗ್ಬೋದು. ಸೊ ಇದು ನೀವು ಡಾಕ್ಟರ್ನ ಭೇಟಿ ಮಾಡಿ ಅವರ ಸಲಹೆ ಪಡೆದುಕೊಂಡು ಈ ಶಸ್ತ್ರಚಿಕಿತ್ಸೆಯ ವಿಚಾರದಲ್ಲಿ ಮುಂದಾಗೋದು ಒಳ್ಳೆಯದು. ಇದಿಷ್ಟು ಮೇಷರಾಶಿಯವರಿಗೆ ಇರುವಂತಹ ಪ್ರಮುಖ ವಿಚಾರಗಳು. ಇನ್ನು ಮಾರ್ಚ್ ತಿಂಗಳ ಭವಿಷ್ಯದಲ್ಲೇ ಹಲವಾರು ಕ್ಷೇತ್ರ ಮತ್ತು ಬೇರೆ ಬೇರೆ ಗ್ರಹಗಳ ಇಂಪ್ಯಾಕ್ಟ್ ಎಲ್ಲವನ್ನು ಅಲ್ಲಿ ನೋಡೋಣ. ಇನ್ನು ಒಂದು ಪರಿಹಾರ ಹೇಳ್ತೀನಿ, ತಂತ್ರ ಪರಿಹಾರ. ಇದನ್ನು ಕುಜ ಶಾಂತಿಗಾಗಿ ಮಾಡ್ಕೊಳ್ಳಿ. ಸಾಮಾನ್ಯವಾಗಿ ಕುಜ ಅಂದಾಗ ಸುಬ್ರಹ್ಮಣ್ಯ ಟೆಂಪಲ್ಗೆ ಹೋಗಿ ಸುಬ್ರಹ್ಮಣ್ಯ ಆರಾಧನೆ ಮಾಡಿ ಅಂತ ಹೇಳ್ತಾರೆ. ಬಟ್ ಇದೊಂದು ತಂತ್ರ ಪ್ರಯೋಗ. ಒಂದು ಕೆಂಪು ಮಣ್ಣಿನ ಮಡಿಕೆ, ಅದರೊಳಗಡೆ ಜೇನುತುಂಬ ತುಂಬಿಸಿ ಅದನ್ನು ಒಂದು ಕೆಂಪು ಬಟ್ಟೆಯಲ್ಲಿ ಕವರ್ ಮಾಡಿ ಭೂಮಿ ಒಳಗಡೆ ಹೂತಿಡಬೇಕು. ಇದು ನಿಮ್ಮದೇ ಜಾಗ ಆಗಿರಬೇಕು, ಅಲ್ಲಿ ಯಾರೂ ಓಡಾಡಬಾರ್ದು. ಈ ಥರ ಮಾಡೋದರಿಂದ ಕುಜನಿಂದ ಬರುವಂತಹ ಆರೋಗ್ಯ ತೊಂದರೆಗಳು, ಅಪಘಾತಗಳು, ಅವಘಡಗಳು ಇದೆಲ್ಲ ಕಡಿಮೆ ಆಗುತ್ತೆ. ಈ ಒಂದು ಪ್ರಯೋಗವನ್ನು ಮಾಡ್ಕೊಳ್ಳಿ. ಇದರಿಂದ ಡೆಫಿನೆಟ್ಲಿ ಮೇಷರಾಶಿಯವರು ತಾವು ಎದುರಿಸುವಂತಹ ಕೆಲವು ತೊಂದರೆಗಳಿಂದ ದೂರ ಆಗ್ಬೋದು. ಈಗ ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿ, ವೃಷಭ ರಾಶಿಯವರಿಗೆ ಕರ್ಮಸ್ಥಾನದಲ್ಲಿ ಅಧಿಕಾರ ಸ್ಥಾನದಲ್ಲಿ ಈ ಒಂದು ಯೋಗ ಕ್ರಿಯೇಟ್ ಆಗ್ತಾ ಇದೆ. ಸೊ ಮೇಲಧಿಕಾರಿಗಳು ಇಲ್ಲ ಉನ್ನತ ಮಟ್ಟದ ಅಧಿಕಾರಿಗಳ ನೇರ ಸಂಪರ್ಕ ನಿಮಗೆ ಈ ಒಂದು ಪೀರಿಯಡಲ್ಲಿ ಆಗುತ್ತೆ. ಇದರಿಂದ ನಿಮ್ಮ ಪೆಂಡಿಂಗ್ ಫೈಲ್ಸ್ ಏನಿದೆಯೋ ಅದೆಲ್ಲ ಕ್ಲಿಯರ್ ಆಗುತ್ತೆ. ಸೊ ಲಾಭಗಳು ಹೆಚ್ಚಾಗುತ್ತೆ. ಅದೇ ರೀತಿ ನಿಮ್ಮ ಮಹಿಳಾ ಸಹೋದ್ಯೋಗಿಗಳೊಂದಿಗೆ ವ್ಯವಹರಿಸಬೇಕಾದರೆ ಈ ತಿಂಗಳು ಬಹಳ ಎಚ್ಚರಿಕೆಯಿಂದ ಇರಿ. ಈ ಒಂದು 40 ದಿನಗಳು ಅವರಿಂದ ಮಾನಹಾನಿ ಧನಹಾನಿ ಎರಡೂ ಆಗ್ಬೋದು. ಸೊ ಅದರ ಬಗ್ಗೆ ಎಚ್ಚರಿಕೆ ಇರಲಿ. ಇನ್ನು ಅದೇ ರೀತಿ 4ನೇ ಮನೆಗೆ ಕುಜನ ದೃಷ್ಟಿ ಇರೋದ್ರಿಂದ ತಾಯಿಯ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗ್ಬೋದು. ಅದರ ಕಡೆ ಗಮನ ಇರಲಿ. ನಿಮ್ಮ ವಾಹನಗಳು ಕೈ ಕೊಡ್ಬೋದು, ಅದರ ಕಡೆ ಗಮನ ಇರಲಿ. ದೂರ ಪ್ರಯಾಣ ಮಾಡಬೇಕು ಅಂದರೆ ನಿಮ್ಮ ವಾಹನವನ್ನು ಪದೇ ಪದೇ ಚೆಕ್ ಮಾಡಿಕೊಳ್ಳೇಬೇಕು. ಇಂಜಿನ್, ಟೈರ್ ಅಥವಾ ಬ್ರೇಕ್
ಈ ಥರದ ವಿಚಾರಗಳಲ್ಲಿ ದೋಷಗಳು ಕಂಡು ಬರ್ಬೋದು. ಸೊ ಎಚ್ಚರ ವಹಿಸಿ ದೂರ ಪ್ರಯಾಣವನ್ನು ಕ್ಯಾನ್ಸಲ್ ಮಾಡೋದು ತುಂಬ ಒಳ್ಳೆಯದು. ಇನ್ನು ಕೆಲಸ ಮಾಡೋರು ರಾಜೀನಾಮೆ ಕೊಡಬೇಕು ಅನ್ನುವಂತಹ ಮನಸ್ಥಿತಿ ಕ್ರಿಯೇಟ್ ಆಗ್ಬೋದು. ಸೊ ರಾಜೀನಾಮೆ ಕೊಡೋದಕ್ಕೆ ಹೋಗಬೇಡಿ, ಕೊಟ್ಟರೆ ಅದರಿಂದ ನಿಮಗೆ ತೊಂದರೆ. ಇನ್ನು ಹೂಡಿಕೆ 5ನೇ ಮನೆಗೂ ಕುಜನ ದೃಷ್ಟಿ ಇರೋದರಿಂದ ಈ ಕೃಷಿ ಕ್ಷೇತ್ರ, ಮೆಡಿಕಲ್ ಉಪಕರಣಗಳು ಮತ್ತು ಸಾಫ್ಟ್ವೇರ್ ಇಂಡಸ್ಟ್ರಿ ತುಂಬ ಚೆನ್ನಾಗಾಗುತ್ತೆ. ಈ 11ನೇ ಮನೆಯಲ್ಲಿ ಈ ಯೋಗ ಕ್ರಿಯೇಟ್ ಆಗ್ತಾ ಇರೋದರಿಂದ, ಅಂದರೆ ಗೋಚಾರದಲ್ಲಿ 11ನೇ ಮನೆ, ನಿಮಗೆ 10ನೇ ಮನೆ. ಸೊ ಹೂಡಿಕೆ ಮಾಡುವವರು ಈ ಕ್ಷೇತ್ರಗಳನ್ನು ಒಂದು ಬಾರಿ ಗಮನಿಸಿ ನಿಮಗೆ ಸರಿ ಅನಿಸಿದ್ರೆ ಹೂಡಿಕೆ ಮಾಡಿ, ಅದರಿಂದ ಲಾಭ ಖಂಡಿತ ಇದೆ. ಸೊ ಓವರಾಲ್ ವೃಷಭ ರಾಶಿಯವರು ಕೂಡ ತುಂಬ ಎಚ್ಚರಿಕೆಯಿಂದ ಇರಬೇಕು. ಈ BP ಈ ಥರದ ವಿಚಾರಗಳಲ್ಲೂ ಕೂಡ ನೀವು ಎಚ್ಚರಿಕೆಯನ್ನು ತೆಗೆದುಕೊಳ್ಳಬೇಕು. ಉಸಿರಾಟದ ತೊಂದರೆ ಹೆಚ್ಚಾಗಿ ಕಾಣಿಸ್ಕೊಳ್ಬೋದು, ಅದರ ಕಡೆಯೂ ಕೂಡ ಗಮನ ಇರಲಿ. ಇನ್ನು ಗಾಳಿಯಲ್ಲಿ ಸೋಂಕು ಹರಡುತ್ತೆ. ಸೊ ನೀವು ಹೊರಗಡೆ ಹೋಗಬೇಕಾದ್ರೆ, ಜೊತೆಗೆ ಹಾಸ್ಪಿಟ್ಲ್ ಈ ಥರದ ಕಡೆ ನೀವು ಓಡಾಡ್ತಾ ಇದ್ದರೆ ತುಂಬ ಎಚ್ಚರ ವಹಿಸಿ, ಮಾಸ್ಕನ್ನು ಬಳಸಿ. ಸೊ ನೀವು ಶುದ್ಧತೆಯನ್ನು ಕಾಪಾಡಿಕೊಂಡ್ರೆ ಈ ಗಾಳಿಯಲ್ಲಿ ಹರಡುವಂತಹ ಸೋಂಕುಗಳು ನಿಮಗೆ ಹತ್ತಿರ ಬರೋದಿಲ್ಲ, ಅದರ ಕಡೆ ಗಮನ ಇರಲಿ. ಇನ್ನು ಶಸ್ತ್ರಚಿಕಿತ್ಸೆಗೆ ನಾನು ಎಲ್ಲ ರಾಶಿಗೂ ಹೇಳ್ತಾ ಇದ್ದೀನಿ, 23ನೇ ತಾರೀಕು ಒಳಗಡೆ ಮಾಡ್ಕೊಳ್ಳಿ. 23ನೇ ತಾರೀಕು ನಂತರ ಬೇಡ, ಯಾಕೆಂದರೆ ಗಾಯ ವಾಸಿಯಾಗೋದು ಸ್ವಲ್ಪ ನಿಧಾನ ಆಗ್ಬೋದು, ಇನ್ಫೆಕ್ಷನ್ ಜಾಸ್ತಿ ಆಗ್ಬೋದು, ಅದು ರಾಹು ತೋರಿಸ್ತಾ ಇದ್ದಾರೆ. ಇದಿಷ್ಟು ವೃಷಭ ರಾಶಿಯವರಿಗೆ ಕಾಣ್ತಾ ಇರ್ತಕ್ಕಂಥ ಕೆಲವು ವಿಚಾರಗಳು. ಲಾಭವೂ ಇದೆ, ಜೊತೆಗೆ ಕೆಲವೊಂದು ಎಚ್ಚರಿಕೆಗಳು ಕೂಡ ಅಗತ್ಯ. ನೀವು ಒಂದು ಪರಿಹಾರ ಅಂತ ಮಾಡ್ಕೋಬೇಕಾದ್ರೆ ರಕ್ತದಾನ ಮಾಡೋದು ಕುಜನಿಗೆ ತುಂಬ ಒಳ್ಳೆಯ ವಿಚಾರ. ಸೊ ಹಾಗಾಗಿ ಏನಾದರೂ ನಿಮಗೆ ಸಾಧ್ಯತೆ ಇದ್ದರೆ 23ನೇ ತಾರೀಕು ಒಳಗಡೆ ಒಂದು ರಕ್ತದಾನವನ್ನು ಮಾಡಿಬಿಡಿ, ನಿಮಗೆ ಕುಜನ ಶಾಂತಿಯಾಗುತ್ತೆ. ಹಾಗಾಗಿ ಎಲ್ಲೋ ಒಂದು ಕಡೆ ಆಗುವಂತಹ ಅನಾಹುತಗಳು ಕಡಿಮೆ ಆಗ್ಬೋದು. ಈಗ ಮಿಥುನ ರಾಶಿ. ಈಗ ಮಿಥುನ ರಾಶಿಯವರಿಗೆ ಭಾಗ್ಯಸ್ಥಾನದಲ್ಲಿ ಈ ಅಂಗಾರಕ ಯೋಗ ಕ್ರಿಯೇಟ್ ಆಗ್ತಾ ಇದೆ. ಸೊ ಭಾಗ್ಯಸ್ಥಾನದಲ್ಲಿ ಈ ಯೋಗ ಕ್ರಿಯೇಟ್ ಆಗ್ತಾ ಇರೋದ್ರಿಂದ ಸೊ ಸಮಾಜದಲ್ಲಿ ಒಬ್ಬ ಪ್ರಭಾವಿ ಗುರುಗಳು ನಿಮಗೆ ಪರಿಚಯ ಆಗ್ತಾರೆ. ಅವರ ಮಾರ್ಗದರ್ಶನದಿಂದ ನಿಮ್ಮ ಬದುಕಿನಲ್ಲಿ ಹೊಸ ಭರವಸೆಗಳು ಉಂಟಾಗುತ್ತೆ. ಈ ವಿದೇಶಿ ಸಂಬಂಧಿತ ವ್ಯವಹಾರಗಳಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿದ್ದೀರಾ, ನಿಮಗೆ ಒಂದು ರೀತಿ ದಿಢೀರಂತ ಹೆಚ್ಚಿನ ಲಾಭಗಳು ನಿಮ್ಮನ್ನು ಹುಡ್ಕೊಂಡು ಬರ್ತವೆ. ಹಾಗಾಗಿ ಅಲ್ಲಿ ನೀವು ಕೂಡ ಹೆಚ್ಚಿನ ಲಾಭವನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಅದೇ ರೀತಿ ದೀರ್ಘಕಾಲದ ಕಾನೂನು ಹೋರಾಟಗಳೇನಾದರೂ ಇದ್ದರೆ ಅದರಲ್ಲಿ ನಿಮಗೆ ಜಯ ಸಿಕ್ಕೇ ಸಿಗುತ್ತೆ. ರಾಜಕಾರಣಿಗಳು, ಸೊ ವಿಮಾನಯಾನ, ಎಲ್ಲ ರಾಶಿಯವ್ರಿಗೂ ಹೇಳ್ತಾ ಇದ್ದೀನಿ, ನೀವು ಕೂಡ ವಿಮಾನಯಾನ ಮಾಡಬೇಡಿ. ಇದು ನಿಮ್ಮ ಇಮೇಜನ್ನು ಜಾಸ್ತಿ ಮಾಡಿಕೊಳ್ಳಿಕ್ಕೆ ಸಪೋರ್ಟ್ ಮಾಡುವಂತಹ ಯೋಗ. ಹಾಗಾಗಿ ಡಿಜಿಟಲ್ ಮೀಡಿಯಾದಲ್ಲಿ ತುಂಬ ಇನ್ವಾಲ್ವ್ ಆಗಿ ನಿಮ್ಮ ಏನು ಕ್ಷೇತ್ರದ ಜನರಿಗೆ ನಿಮ್ಮ ವಿಚಾರಗಳು ಹೆಚ್ಚಾಗಿ ತಲುಪಬೇಕು, ಅದಕ್ಕೆ ಡಿಜಿಟಲ್ ಮೀಡಿಯಾವನ್ನು ಬಳಸ್ಕೊಳ್ಳಿ. ಸೊ ಅದರಿಂದ ನಿಮಗೆ ಒಳ್ಳೆಯದಾಗುತ್ತೆ. ಆದರೆ ನೀವು ನಿಮ್ಮ ಹಿರಿಯ ರಾಜಕಾರಣಿಯೊಂದಿಗೆ ಅಥವಾ ತಂದೆ ಸಮಾನರಾದ ರಾಜಕಾರಣಿಗಳೊಂದಿಗೆ ವಾಗ್ವಾದಕ್ಕೆ ಇಳಿಯಬೇಕಾಗತ್ತೆ. ಸೊ ಆ ಥರದ ಸಿಚುವೇಶನ್ಗಳನ್ನು ಈ ಒಂದು ಯೋಗ ಕ್ರಿಯೇಟ್ ಮಾಡುತ್ತೆ. ಸೊ ಆ ಥರ ಸಿಚುವೇಶನ್ ಎದುರಾದರೆ ನೀವೇ ಅಲ್ಲಿಂದ ಹೊರಗಡೆ ಬಂದರೆ ಒಳ್ಳೆಯದು. ವಾಗ್ವಾದ ಕ್ರಿಯೇಟ್ ಆದರೆ ಅದು ನಿಮ್ಮ ಇಮೇಜ್ಗೆ ಸ್ವಲ್ಪ ಡ್ಯಾಮೇಜನ್ನು ತಂದು ಕೊಡ್ಬೋದು. ಸೊ ಇದೇ ಸಂದರ್ಭದಲ್ಲಿ ಈ ಹೂಡಿಕೆಗೆ ಸಂಬಂಧಪಟ್ಟಂತಹ ವಿಚಾರದಲ್ಲಿ ಮಿಥುನ ರಾಶಿಯವರು ತುಂಬ ಎಚ್ಚರಿಕೆ ಅಗತ್ಯ. ಭೂಮಿಯನ್ನು ಮಾರೋದು ಅಥವಾ ಒತ್ತೆ ಹಿಡೋದು ಈ ಥರದ ವಿಚಾರಗಳಿಂದ ಈ ಒಂದು ಪೀರಿಯಡ್ ದೂರ ಇದ್ದರೆ ತುಂಬ ಒಳ್ಳೆಯದು. ಯಾಕೆಂದರೆ ಇದರಿಂದ ನಿಮಗೆ ಹೆಚ್ಚಿನ ಲಾಸಸ್ ಇದೆ. ಇನ್ನು ಆರೋಗ್ಯ ವಿಚಾರಕ್ಕೆ ಬಂದರೆ ಈ ಬೆನ್ನು ನೋವು, ರಕ್ತ ಸಂಬಂಧಿ ದೋಷಗಳೇನಾದರೂ ನಿಮ್ಗೆ ಈಗ ಆಲ್ರೆಡಿ ಇದ್ದರೆ ಬೇಗ ಹೋಗಿ ವೈದ್ಯರನ್ನು ಕಾಣಿ. ಈ ಯೋಗ ಶುರುವಾದ ಮೇಲೆ ಅದು ಮತ್ತಷ್ಟು ಜಾಸ್ತಿಯಾಗಿ ನಿಮಗೆ ಆರೋಗ್ಯ ತೊಂದರೆಗಳು ಜಾಸ್ತಿ ಆಗಬಹುದು. ಅದರ ಜೊತೆಗೆ ಗಾಳಿಯಲ್ಲಿ ಸೋಂಕು ಹರಡಬಹುದು ಅಂತ ನಾನು ಜನರಲ್ ಆಗಿ ಹೇಳಿದ್ದೆ. ಸೊ ಮಿಥುನ ರಾಶಿಯವರು ಅದರ ಬಗ್ಗೆ ಎಚ್ಚರ ವಹಿಸಬೇಕು. ಸಾರ್ವಜನಿಕ ಸ್ಥಳಗಳಲ್ಲಿ, ಆಸ್ಪತ್ರೆಗಳಿಗೆ ಭೇಟಿ ಮಾಡಬೇಕಾದ್ರೆ, ಗುಂಪುಗಳಲ್ಲಿರಬೇಕಾದ್ರೆ ನಿಮ್ಮ ಬಗ್ಗೆ ಹೆಚ್ಚಿನ ಕೇರ್ ಇರಲೇಬೇಕು. ಸ್ಪೆಷಲಿ ಗರ್ಭಿಣಿಯರು ನೀವು ಓಡಾಡಬೇಕಾದ್ರೆ ಸ್ವಲ್ಪ ಎಚ್ಚರ ವಹಿಸಿ. ಯಾಕೆಂದರೆ ಈ ಒಂದು ಯೋಗ ನಿಮಗೆ ಹೆಚ್ಚಿನ ತೊಂದರೆಗಳನ್ನು ಕೊಡ್ಬೋದು. ಸೊ ಗರ್ಭಿಣಿ ಸ್ತ್ರೀಯರು ಯಾರ್ಯಾರು ಇದ್ದೀರಾ ತುಂಬ ಎಚ್ಚರಿಕೆ ಅಗತ್ಯ. ಅವ್ರನ್ನ ಕೇರ್ ಮಾಡೋರು ಅವ್ರ ಬಗ್ಗೆ ಹೆಚ್ಚಿನ ಗಮನ ಇಟ್ಕೊಳ್ಳಿ. ಇನ್ನು ಮಿಥುನ ರಾಶಿಯವರಿಗೆ ವಾಹನದಿಂದನೂ ತೊಂದರೆ ಇದೆ. ಯಾಕೆ ಅಂದರೆ 9ನೇ ಮನೆ ದೂರದ ಪ್ರಯಾಣವನ್ನು ತೋರಿಸುತ್ತೆ. ಕೆಲಸದ ನಿಮಿತ್ತ ನೀವು ಹೊರಗಡೆ ಹೋಗಬೇಕಾಗ್ಬೋದು, ಅಥವಾ ಏನಾದರೂ ಟ್ರಾನ್ಸ್ಫರ್ ಆಗಿ ನೀವು ಪ್ರಯಾಣವನ್ನು ಬೆಳೆಸಲೇಬೇಕಾದಂತಹ ಸಂದರ್ಭಗಳು ಬರಬಹುದು. ಹಾಗಾಗಿ ಎಚ್ಚರಿಕೆ ತುಂಬ ಅಗತ್ಯ. ನಿಮ್ಮ ವಾಹನವನ್ನು 1 2 3 ಬಾರಿ ಚೆಕ್ ಮಾಡಿ. ಬ್ರೇಕ್, ಇಂಜಿನ್, ಟೈರ್ ಈ ಥರದ ವಿಚಾರಗಳ ಬಗ್ಗೆ ಗಮನ ಇರಲಿ. ಯಾಕೆಂದರೆ ರಾಹು ತಾಂತ್ರಿಕ ದೋಷಗಳನ್ನು ತಂದುಕೊಡ್ತಾರೆ. ಸೊ ಅಲ್ಲಿ ಎಚ್ಚರಿಕೆ ಇರಲಿ. ನೀವು ಪರಿಹಾರವಾಗಿ ಒಂದು ಅಂಗಾರಕ ಯಂತ್ರವನ್ನು ನಿಮ್ಮ ಜೊತೆಗೆ ಇಟ್ಕೊಳ್ಳೋದು ತುಂಬ ಒಳ್ಳೆಯದು. ಸೊ ಯೋಚನೆ ಮಾಡಿ. ಒಟ್ಟಾರೆ ಲಾಭವೂ ಇದೆ, ನಷ್ಟವೂ ಇದೆ. ಆರೋಗ್ಯದ ಕಡೆ ಗಮನ ಇರಲಿ. ಓಡಾಡಬೇಕಾದ್ರೆ ವೆಹಿಕಲಲ್ಲಿ ಅಪಘಾತಗಳಾಗ್ಬೋದು, ಅದರ ಕಡೆ ಗಮನ ಇರಲಿ. ಅಥವಾ ನೀವು ಬಳಸುವಂತಹ ಸಣ್ಣ ಪುಟ್ಟ ಆಯುಧಗಳಿಂದನೂ ನಿಮಗೆ ತೊಂದರೆ ಇರುತ್ತೆ, ಅದರ ಕಡೆಯೂ ಗಮನ ಇರಲಿ. ಸೊ ಎಲ್ಲರಿಗೂ ಒಳ್ಳೆಯದಾಗಲಿ. ಅಂಗಾರಕ ಯಂತ್ರವನ್ನು ಬಳಸ್ಕೊಳ್ಳಿ.
ಎಸ್, ಈಗ ಮುಂದಿನ ರಾಶಿ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಅಷ್ಟಮ ಸ್ಥಾನದಲ್ಲಿ ಅಂಗಾರಕ ಯೋಗ ಕ್ರಿಯೇಟ್ ಆಗ್ತಾ ಇದೆ. ಕರ್ಕಾಟಕ ರಾಶಿಯವರು ಪಿತ್ರಾರ್ಜಿತ ಆಸ್ತಿ ಅಥವಾ ವಿಮೆ ಹಣವನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ ದಿಢೀರ್ ಅಂತ ಈಗ ಅದು ನಿಮ್ಮ ಕೈ ಸೇರುತ್ತೆ. ಇದು ಅಂಗಾರಕ ಯೋಗ ನಿಮಗೆ ಕೊಡ್ತಾ ಇರುವ ಹೆಚ್ಚಿನ ಲಾಭ. ಇನ್ನು ಅಷ್ಟಮ ಸ್ಥಾನ ಗುಪ್ತ ಸಂಬಂಧದ ವಿಚಾರವನ್ನು ತಿಳಿಸುತ್ತೆ. ಈ ಲೈಂಗಿಕ ಸಂಬಂಧದಲ್ಲಿ, ಈ ಗುಪ್ತ ಸಂಬಂಧದಲ್ಲಿ ನೀವು ಇದ್ದರೆ ಅದರಿಂದ ಮಾನಹಾನಿ ಆಗಬಹುದು ಅನ್ನೋದು ಈ ಒಂದು ಯೋಗದಲ್ಲಿ ತಿಳಿಸ್ತಾ ಇದೆ. ಅದರ ಕಡೆ ಗಮನ ಇರಲಿ. ರಾಜಕಾರಣಿಗಳಿಗೆ ಹಳೆಯ ಆರ್ಥಿಕ ಹಗರಣ ಬೆನ್ನತ್ತಬಹುದು. ಅದರಿಂದ ಸಾರ್ವಜನಿಕ ವಲಯದಲ್ಲಿ ಚರ್ಚೆಯಾಗಿ ನಿಮ್ಮ ಗೌರವ ಕುಗ್ಗಬಹುದು. ಸೊ ಅದರ ಕಡೆಯೂ ಕೂಡ ಎಚ್ಚರಿಕೆ ಇರಲಿ. ಇನ್ನು ಸಭೆ ಸಮಾರಂಭಗಳಲ್ಲಿ ಈಗ ಭಾಗವಹಿಸಬೇಕು, ಭಾಷಣ ಮಾಡಬೇಕು ಅಂತ ಇದ್ದರೆ ಪ್ರಯಾಣ ಮಾಡೋದು ಬೇಡ. ಯಾಕೆ ಅಂದರೆ ನಿಮಗೆ ಆಕಸ್ಮಿಕ ಅವಘಡಗಳು ಹೆಚ್ಚಾಗಬಹುದು. ಸೊ ಹಾಗಾಗಿ ಈ ಪ್ರಯಾಣವನ್ನು ಕ್ಯಾನ್ಸಲ್ ಮಾಡಿ. ಸ್ಪೆಷಲಿ 23ರಿಂದ 5ನೇ ತಾರೀಕುವರೆಗೂ ಪ್ರಯಾಣ ಮಾಡೋದೇ ಬೇಡ. ನೀವು ಕೂಡ ವಿಮಾನಯಾನವನ್ನು ತಪ್ಪಿಸಿಕೊಂಡ್ರೆ ತುಂಬ ಒಳ್ಳೆಯದು. ಇದರಿಂದ ನಿಮಗೆ ನಡೆಯುವಂತಹ ಅವಘಡಗಳು ಸ್ವಲ್ಪ ತಪ್ಪಿ ಹೋಗ್ತವೆ. ಇನ್ನು ಕರ್ಕಾಟಕ ರಾಶಿಯವರು ಮೆಡಿಕಲ್ ಕ್ಷೇತ್ರದಲ್ಲಿ ಯಾರ್ಯಾರು ಇದ್ದೀರಾ ನಿಮಗೆ ಹೆಚ್ಚಿನ ಲಾಭ ಇದೆ. ಇನ್ನು ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋದಾದರೆ ಕುಜ, ರಕ್ತ, ಸೊ BP ಇದು ವ್ಯತ್ಯಾಸ ಆಗಿ ಅನಾಹುತಗಳಾಗಬಹುದು. ಈಗ ಆಲ್ರೆಡಿ ನೀವು ವೈದ್ಯರನ್ನು ಭೇಟಿ ಮಾಡಿ PPಗೆ ಸಂಬಂಧಪಟ್ಟಂತಹ ವಿಚಾರದಲ್ಲಿ ಹೆಚ್ಚಿನ ಕೇರ್ ತಗೊಳ್ಬೇಕು. ಅದರ ಕಡೆ ಗಮನ ಕೊಡಿ. ಶಸ್ತ್ರಚಿಕಿತ್ಸೆ ಇದು ಕೂಡ ನಿಮಗೆ ಹೆಚ್ಚಿನ ತೊಂದರೆ ಕೊಡ್ಬೋದು. 23ನೇ ತಾರೀಕು ನಂತರ ನಿಮ್ಗೇನಾದರೂ ಆ ಥರದ ಶಸ್ತ್ರಚಿಕಿತ್ಸೆಗಳಿದ್ದರೆ ದಯವಿಟ್ಟು ಮಾಡಿಸ್ಕೊಳಕ್ಕೆ ಹೋಗ್ಬೇಡಿ. ಅದಕ್ಕಿಂತ ಮುಂಚೆನೇ ಪ್ಲ್ಯಾನ್ ಮಾಡಿ ಶಸ್ತ್ರಚಿಕಿತ್ಸೆಗೆ ಮುಂದಾಗಿ ಬೇಗ ಕ್ಯೂರ್ ಆಗುತ್ತೆ. 23ನೇ ತಾರೀಕು ನಂತರ ಆದರೆ ಸ್ವಲ್ಪ ಇನ್ಫೆಕ್ಷನ್ ಆಗಿ ಗಾಯ ವಾಸಿ ಆಗೋದು ಲೇಟ್ ಆಗ್ಬೋದು. ಸ್ವಲ್ಪ ಅದರ ಕಡೆ ಗಮನ ಕೊಡಿ. ಇನ್ನು ಇದರ ಜೊತೆಗೆ ಬಹಳ ಮುಖ್ಯವಾಗಿ ಯಾರಿಗೂ ಸಾಲ ಕೊಡಬೇಡಿ. ಭೂಮಿಯನ್ನು ಮಾರುವಂತಹ ಪ್ರಯತ್ನ ಈ ಸಂದರ್ಭದಲ್ಲಿ ಮಾಡಬೇಡಿ. ಇದರಿಂದ ನಿಮಗೆ ನಷ್ಟವೇ ಹೊರತು ಲಾಭ ಇಲ್ಲ. ಸೊ ಕರ್ಕಾಟಕ ರಾಶಿಯವರಿಗೆ ತುಂಬ ಎಚ್ಚರಿಕೆ ಅಗತ್ಯ. ಸೊ ವಾಹನ ಬಳಸಬೇಕಾದ್ರೆ ಪದೇ ಪದೇ ಅದನ್ನು ಚೆಕ್ ಮಾಡಿ. ಇಂಜಿನ್, ಟೈರ್ ಮತ್ತು ನಿಮ್ಮ ಬ್ರೇಕ್ ಇದೆಲ್ಲವನ್ನು ಚೆಕ್ ಮಾಡಿ ವಾಹನವನ್ನು ಬಳಸಿ. ಸಾಧ್ಯವಾದಷ್ಟು ಪ್ರಯಾಣವನ್ನು ಕ್ಯಾನ್ಸಲ್ ಮಾಡಿಕೊಳ್ಳದೆ ಈಗ ನಿಮಗಿರುವ ಒಂದು ದೊಡ್ಡ ರೆಮಿಡಿ. ಎಸ್, ಈಗ ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯವರಿಗೆ ಸಪ್ತಮ ಸ್ಥಾನದಲ್ಲಿ ಅಂಗಾರಕ ಯೋಗ ಕ್ರಿಯೇಟ್ ಆಗ್ತಾ ಇದೆ. ಎಸ್, ಇದು ಪಾಲುದಾರಿಕೆಯ ಸ್ಥಾನವೂ ಕೂಡ ಹೌದು. ಯಾರ್ಯಾರು ಬಿಸ್ನೆಸ್ಸಲ್ಲಿ ಇನ್ವಾಲ್ವ್ ಆಗಿದ್ದೀರೋ ನಿಮಗೆ ಹೊಸ ಬ್ರ್ಯಾಂಡ್, ಹೊಸ ಕಂಪನಿಯೊಂದಿಗೆ ಒಪ್ಪಂದಕ್ಕೆ ಮುಂದಾಗ್ತಾ ಇದ್ದೀರಾ. ಇದರಿಂದ ಹೆಚ್ಚಿನ ಲಾಭ ಇದೆ. ಅದೇ ರೀತಿ ಒಬ್ಬ ಒಳ್ಳೆಯ ಪ್ರಭಾವಿ ವ್ಯಕ್ತಿ ನಿಮ್ಮ ಜೊತೆ ಕೈ ಜೋಡಿಸ್ತಾರೆ. ನಿಮ್ಮ ಪಾಲುದಾರಿಕೆಯ ಬಿಸ್ನೆಸ್ ಮತ್ತೊಂದು ಹಂತಕ್ಕೆ ಮೇಲೋಗುತ್ತೆ. ಸೊ ಹಾಗಾಗಿ ಇದರಿಂದ ಅಂಗಾರಕ ಯೋಗದ ಎಫೆಕ್ಟ್ ನಿಮಗೆ ಹೆಚ್ಚಿನ ಲಾಭವನ್ನು ತಂದುಕೊಡುತ್ತೆ. ಇನ್ನು ರಾಜಕಾರಣಿಗಳ ಬಗ್ಗೆ ಮಾತನಾಡೋದಾದರೆ ಸ್ಪೆಷಲಿ ಈ ಮೈತ್ರಿಕೂಟದ ರಾಜಕಾರಣಿಗಳಿಗೆ ಹೆಚ್ಚಿನ ತೊಂದರೆಗಳಿವೆ. ಸೊ ಪರಸ್ಪರ ಭಿನ್ನಾಭಿಪ್ರಾಯಗಳು ಬಂದು ದೂರ ಆಗಬಹುದು. ಕೆಸರೆರಚಾಟಗಳು ನಿಮ್ಮ ನಡುವೆನೇ ನೀವೇ ಮಾಡ್ಕೊಳ್ತೀರಾ. ಇದರಿಂದ ಸಾರ್ವಜನಿಕ ವಲಯದಲ್ಲಿ ನಿಮ್ಮ ಬಗ್ಗೆ ಕೆಟ್ಟ ಅಭಿಪ್ರಾಯಗಳು ಬರುತ್ತವೆ. ಎಚ್ಚರಿಕೆ ಅಗತ್ಯ. ಅದೇ ರೀತಿ ರಾಜಕಾರಣಿಗಳು ನೀವು ಪ್ರಯಾಣವನ್ನು ಮುಂದೂಡಲೇಬೇಕು. ನಿಮಗೂ ಕೂಡ ತುಂಬ ತೊಂದರೆಗಳಿವೆ, ಅವಘಡಗಳಿವೆ, ಅಪಘಾತಗಳಿವೆ. ಎಚ್ಚರ ವಹಿಸಿ. ಇನ್ನು ಹೂಡಿಕೆ ವಿಚಾರದಲ್ಲಿ ಎಚ್ಚರಿಕೆ ಅಗತ್ಯ. ಅದೇ ರೀತಿ ಭೂಮಿ ಖರೀದಿ, ವಾಹನ ಖರೀದಿ ಏನಾದರೂ ಮಾಡಬೇಕು ಅಂದ್ಕೊಂಡಿದ್ರೆ ನಿಮ್ಮ ಮನೆಯ ಹೆಣ್ಣುಮಕ್ಕಳ ಹೆಸರಲ್ಲಿ ಮಾಡಿ. ಅದರಿಂದ ಹೆಚ್ಚಿನ ಲಾಭ ಇದೆ. ಅದೇ ರೀತಿ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಈ ಕಿಡ್ನಿಗೆ ಸಂಬಂಧಪಟ್ಟಂಥ ತೊಂದರೆ, ಜೀರ್ಣಕ್ರಿಯೆಗೆ ಸಂಬಂಧಪಟ್ಟಂಥ ತೊಂದರೆ, BP ಸ್ಪೆಷಲಿ ರಕ್ತದ ಒತ್ತಡ ಇದರ ತೊಂದರೆ ಜಾಸ್ತಿ ಆಗ್ಬೋದು. ಅದರ ಕಡೆ ಗಮನ ಇರಲಿ. ಅದೇ ರೀತಿ ಗಾಳಿಯಲ್ಲಿ ಹರಡುವ ಸೋಂಕು ನಿಮಗೂ ಕೂಡ ಹೆಚ್ಚಾಗಿ ತಗಲುತ್ತೆ. ಸೊ ಸಾರ್ವಜನಿಕ ಸ್ಥಳಗಳಲ್ಲಿ ಇರಬೇಕಾದ್ರೆ, ಆಸ್ಪತ್ರೆಗಳಿಗೆ ಭೇಟಿ ಮಾಡಬೇಕಾದ್ರೆ, ಗುಂಪಲ್ಲಿ ಇರಬೇಕಾದ್ರೆ ನಿಮ್ಮ ಬಗ್ಗೆ ಹೆಚ್ಚಿನ ಕೇರ್ ಮಾಡಿಕೊಳ್ಳಲೇಬೇಕು. ಇನ್ನು ಸಿಂಹರಾಶಿಯವರಿಗೆ ಪರಿಹಾರ ಅಂತ ಸೂಚಿಸೋದಾದರೆ, ಸೊ ನೀವು ಪ್ರಯಾಣವನ್ನು ಕ್ಯಾನ್ಸಲ್ ಮಾಡೋದು ಅದು ದೊಡ್ಡ ರೆಮಿಡಿ. ಅದರ ಜೊತೆಗೆ ಈ ಥರದ ಅವಘಡಗಳು ತಪ್ಪಿಸ್ಕೋಬೇಕು, ರಕ್ಷಣೆ ಬೇಕು ಅಂದರೆ ಅಗ್ನಿ ತತ್ವದ ಎಲ್ಲ ರಾಶಿಗಳು ಅಂಗಾರಕ ಯಂತ್ರವನ್ನು ಬಳಸಿ ಪೂಜೆ ಮಾಡಿ. ಅದರಿಂದ ನಿಮಗೆ ರಕ್ಷಣೆ ಸಿಗುತ್ತೆ. ಎಸ್, ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ 6ನೇ ಮನೆಯಲ್ಲಿ ಅಂಗಾರಕ ಯೋಗ ಸೃಷ್ಟಿಯಾಗ್ತಾ ಇದೆ. ನೋಡಿ, 6ನೇ ಮನೆ ರೋಗಸ್ಥಾನ, ಸಾಲ, ಋಣ ಇದೆಲ್ಲವನ್ನು ನೋಡ್ತೀವಿ. ಸೇವೆಯನ್ನು ಕೂಡ ನೋಡ್ತೀವಿ. ಈಗ ಕೆಲಸದಲ್ಲಿದ್ದಂತಹ ಅಡೆತಡೆಗಳು ನಿವಾರಣೆ ಆಗುವಂತಹ ಸಮಯ. ಸಾಲದ ವಿಚಾರದಲ್ಲಿ ತುಂಬ ತೊಂದರೆ ಅನುಭವಿಸ್ತಾ ಇರ್ತೀರಾ. ಯಾರೋ ಒಬ್ಬ ಒಳ್ಳೆಯ ವ್ಯಕ್ತಿ ಮಧ್ಯಸ್ಥಿಕೆ ವಹಿಸಿಕೊಂಡು ಅದರಿಂದನೂ ನಿಮಗೆ ಮುಕ್ತಿ ಸಿಗುತ್ತೆ. ಅದರ ಜೊತೆಗೆ ಕೆಲಸದ ಸಂಬಂಧ ಯಾರಾದರೂ ಪರಿಚಯ ಆಗಿ ನೀವು ಅವ್ರ ಜೊತೆ ವ್ಯವಹರಿಸಬೇಕಾದರೆ ಅವರಿಂದ ಮೋಸ ಹೋಗಬಹುದು. ಅಲ್ಲಿ ಎಚ್ಚರಿಕೆ ಅಗತ್ಯ ಅನ್ನೋದು ಈ ಯೋಗ ಹೇಳ್ತಾ ಇದೆ.
ಇನ್ನು ರಾಜಕಾರಣಿಗಳು ನೀವು ಮಾಡುವಂತಹ ತಂತ್ರ ಪ್ರಯೋಗಗಳು ನಿಮ್ಮ ಎದುರಾಳಿಗಳನ್ನು ಸೋಲಿಸುತ್ತೆ, ಅಲ್ಲಿ ಗೆಲ್ತೀರಾ. ಆದರೆ ನಿಮಗೆ ಪ್ರಯಾಣ ತುಂಬ ತೊಂದರೆಯನ್ನು ಕೊಡುತ್ತೆ. ಹಾಗಾಗಿ ಅಲ್ಲಿ ಎಚ್ಚರಿಕೆ ಅಗತ್ಯ. ವಿಮಾನಯಾನ ಬೇಡ. ಜೊತೆಗೆ ಈ ವಾಹನವನ್ನು ಬಳಸಬೇಕಾದ್ರೆ ನಿಮ್ಮ ವಾಹನವನ್ನು ತುಂಬ ಚೆಕ್ ಮಾಡಿ ಬಳಸಿ, ಸೇಫ್ ಮಾಡ್ಕೊಳ್ಳಿ. ಅದರ ಜೊತೆಗೆ ರೋಗಗಳು ಅಂತ ಬಂದಾಗ ಈ ಕಿಬ್ಬೊಟ್ಟಿಗೆ ಸಂಬಂಧಪಟ್ಟಂತಹ ತೊಂದರೆಗಳು, ಶಸ್ತ್ರಚಿಕಿತ್ಸೆಗಳು, ಈ ಥರದ ತೊಂದರೆಗಳು ಜಾಸ್ತಿ ಆಗ್ಬೋದು. BP ಸಂಬಂಧಿತ ತೊಂದರೆಗಳು ಕೂಡ ಜಾಸ್ತಿ ಆಗ್ಬೋದು. ಅದರ ಕಡೆ ಗಮನ ಕೊಡಿ. ಇನ್ನು ಗಾಳಿಯಲ್ಲಿ ಸೋಂಕು ಹರಡಬೇಕು ಅನ್ನುವಂತಹ ವಿಚಾರ ಜನರಲ್ ಆಗಿರೋದ್ರಿಂದ ನೀವು ಕೂಡ ಅದರ ಕಡೆ ಹೆಚ್ಚಿನ ಗಮನ ಕೊಡಬೇಕು. ಸೊ ಇದಿಷ್ಟು ಕನ್ಯಾ ರಾಶಿಯವರಿಗೆ ಸಿಗ್ತಾ ಇರ್ತಕ್ಕಂಥ ವಿಚಾರಗಳು. ನೀವು ಕೂಡ ಒಂದು ಮಂಗಳ ಯಂತ್ರ ಇಲ್ಲ ಅಂಗಾರಕ ಯಂತ್ರವನ್ನು ಬಳಸಿ ಆಗುವಂತಹ ಅವಘಡಗಳಿಂದ ರಕ್ಷಣೆಯನ್ನು ಪಡ್ಕೊಳ್ಬೋದು. ಒಳ್ಳೆಯದಾಗಲಿ. ಸೊ ಎಚ್ಚರಿಕೆ ಅಗತ್ಯ.